ರಾಜ್ಯ ಸರ್ಕಾರದ ವಿರುದ್ಧ ಚಿಪ್ಪು ಜಾಹೀರಾತು ಕೊಡ್ತೀವಿ ಅನ್ನುವಂತಹ ಆರ್ ಅಶೋಕ್ ಅವರ ಹೇಳಿಕೆಗೆ ಸಿಎಂ ಸಿದ್ದು ತಿರುಗೇಟನ್ನು ಕೊಟ್ಟಿದ್ದ. ನಾವು ಕೊಟ್ಟ ಮೇಲೆ ಅವರು ಯೋಚನೆ ಮಾಡೋದು ಬೇರೆ. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಹಣ ಕೊಟ್ಟೆವು, ಅದು ಚಿಪ್ಪ. ಹೆಣ್ಣು ಮಕ್ಕಳು ಉಚಿತವಾಗಿ ಬಸ್ಸಲ್ಲಿ ಓಡಾಡ್ತಿರೋದು, ಅದು ಚಿಪ್ಪ. ಅನ್ನಭಾಗ್ಯ 5 ಕೆಜಿ ಜಾಸ್ತಿ ಮಾಡಿದ್ದು ಚಿಪ್ಪ. ಎಲ್ಲರಿಗೂ ಫ್ರೀಯಾಗಿ ಕರೆಂಟ್ ಕೊಡೋದು ಚಿಪ್ಪ ಅಂತ ಈ ರೀತಿಯಾಗಿ ತರೀಕೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ರು. ಅಂದ್ರೆ ಈ ಹಿಂದೆ ಈಗ ಕಾಂಗ್ರೆಸ್ ಸರ್ಕಾರ ಒಂದು ಜಾಹೀರಾತನ್ನ ಕೊಟ್ಟಿತ್ತು, ಚೊಂಬು ಅನ್ನುವಂಥ ಜಾಹೀರಾತು. ಇದಕ್ಕೆ ತಿರುಗೇಟು ಕೊಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಅದು ಯಾವ ರೀತಿಯಾಗಿ ಪ್ಲಾನಿಂಗ್ ಅಂತಂದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ಚಿಪ್ಪು ಜಾಹೀರಾತನ್ನ ನಾವು ನೀಡ್ತೀವಿ ಅನ್ನುವಂಥ ಆರ್ ಅಶೋಕ್ ಅವರ ಹೇಳಿಕೆ ವಿಚಾರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ಕೊಟ್ಟ ಮೇಲೆ ಅವರು ಯೋಚನೆ ಮಾಡೋದು ಬೇರೆ. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಹಣ ಕೊಡ್ತಾ ಇದ್ದೀವಲ್ಲ, ಅದು ಚಿಪ್ಪ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ರು. ಉಚಿತವಾಗಿ ಬಸ್ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಆಗಿರ್ಬೋದು, ಇದೆಲ್ಲವನ್ನ ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಲ್ಲ, ಇದು ಚಿಪ್ಪ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ನಾವು ಕೊಟ್ಟ ಮೇಲೆ ಅವ್ರು ಯೋಚನೆ ಮಾಡೋದು ಬೇರೆ. ನಮಗೆ ಕರ್ನಾಟಕಕ್ಕೆ ಖಾಲಿ ಪಾತ್ರೆ ಕೊಟ್ಟರು ಅಂತ, ಖಾಲಿ ಚಿಂಪ್ ಕೊಟ್ಟರು ಅಂತ ಈಗ ಮಾಡಿದ್ಮೇಲೆ ಅವರು ಮಾಡ್ತಾ ಇದ್ರು. ಅಲ್ವಾ? ಎಲ್ಲಿದೆ ಸತ್ಯ? ಎಲ್ಲಿದೆ? ಹಾಗಾದ್ರೆ ನಾವು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟದ್ದು ಚಿಪ್ಪ, ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ನಲ್ಲಿ ಓಡಾಡೋದಿಲ್ಲ ಚಿಪ್ಪ, ಅನ್ನಭಾಗ್ಯ 5 ಕೆಜಿ ಹೆಚ್ಚು ಮಾಡೋದು ಚಿಪ್ಪ, ಎಲ್ರಿಗೂ ಪುಕ್ಕಟ್ಟೆಗೆ ಕರೆಂಟ್ ಕೊಡೋದು ಚಿಪ್ಪ. ಅವ್ರೇನ್ ಮಾಡಿದ್ದಾರೆ ಹೇಳಿ? ಯುವ ನಿಧಿ ಕೊಟ್ರೆ ಚಿಪ್ಪ, ತಿಂಗಳಿಗೆ 4,000-5,000 ರೂಪಾಯಿ ಅವ್ರಿಗೆ ಪ್ರತಿ ಕುಟುಂಬಕ್ಕೆ ಕೊಡೋದು ಚಿಪ್ಪ. ನಾವು ಕೊಟ್ಟ ಮೇಲೆ ಅವ್ರು ಯೋಚನೆ ಮಾಡೋದು ಬೇರೆ. ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.